ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಬೀದಿಗಳಲ್ಲಿ ಸಿಗುತ್ತಲ್ಲ ಅವಲಕ್ಕಿ, ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಕ್ವಿಕ್ ತುಂಬ ಟೇಸ್ಟಿಯಾಗಿ ಮಾಡಿರ್ತಾರೆ. ಅದನ್ನು ತುಂಬ ಕ್ವಿಕ್ಕಾಗಿ ಆಗುತ್ತೆ. ನಾನಿಲ್ಲಿ ಮಿಕ್ಸರ್ ಮತ್ತು ಸ್ವೀಟ್ ಜೊತೆ ಸರ್ವ್ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಈ ಥರದ್ದು ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪದ್ದು. ಈ ಥರ ಇರೋದ್ರಲ್ಲೇ ತೊಗೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಒಂದ್ಸಲಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಅವಲಕ್ಕಿನ. ಒಂದು 4 ಮೆಣಸಿನ್ಕಾಯಿ ಹೋಳಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವು, ಕೊತ್ತಂಬರಿ, ಒಂದೂವರೆ ಮೀಡಿಯಮ್ 1.5 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮಾಮೂಲಿ ಕರಿಬೇವು ಹಾಕಿ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಎಣ್ಣೆಲಿ ಮೊದಲು ಹಸಿಮೆಣಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಅವಲಕ್ಕಿಯಲ್ಲಿ ಖಾರ ಬಿಟ್ಕೊಳ್ಳುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಬಾಡಿಸ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಹಸಿ ಇರುವಾಗ ಹಾಕಿದ್ರೆ ಅದು ಬಾಯಲ್ಲಿ ಹಸಿದಾಗಿ ಈರುಳ್ಳಿ ಸಿಕ್ಕಿದಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ತುಂಬ ಚೆನ್ನಾಗಿ ಅದು ಪೂರ್ತಿ ಹಸಿ ಸ್ಮೆಲ್ಲು, ಅದರಲ್ಲಿ ನೀರಿರೋ ಅಂಶ ಏನೆಲ್ಲ ಹೋಗೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ, ಉಪ್ಪು ಮತ್ತು ಸಕ್ಕರೆ ರುಚಿಗೆ ತಕ್ಕಷ್ಟು. ಸಕ್ಕರೆ ತುಂಬ ಹಾಕೋಬೇಡಿ, ಸ್ವಲ್ಪ 1-1.5 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಾದಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಇದರಲ್ಲಿ ಹಾಕಿ ನೋಡ್ಬೋದು. ಇದರಲ್ಲಿ ಎಲ್ಲ ಆಗಿದೆ ಈರುಳ್ಳಿ. ಇವಾಗ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಇವತ್ತು 4 ಜನಕ್ಕಾಗೋವಷ್ಟು ಅವಲಕ್ಕಿನ ಮಾಡ್ತಾಯಿದ್ದೇನೆ. ತುಂಬ ಕ್ವಿಕ್ಕಾಗುತ್ತೆ. ಮತ್ತು ಇದು ಬೆಳ್ಳುಳ್ಳಿಯಲ್ಲಿ ಮಾಡೋಕ್ಕಾಗಲ್ಲ. ಪ್ಲೀಸ್ ಯಾರೂ ಟ್ರೈ ಮಾಡಬೇಡಿ. ಇದಕ್ಕೆ ಈರುಳ್ಳಿ ಮಸ್ಟ್ ಆ್ಯಂಡ್ ಶುಡ್ ಬೇಕು, ಅಂದರೆ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲೈಟ್ ಯೆಲ್ಲೋ ಕಲರ್ ಬಿಟ್ಕೊತಾ ಇದೆ ಅರಿಶಿನ ಹಾಕಿರೋದ್ರಿಂದ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಈ ಕಡಲೆಪಪ್ಪು ಅಂದರೆ ಪುಟಾಣಿ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಇಲ್ಲದೇ ಇದ್ದರೆ ನಾನು ಅವಲಕ್ಕಿನೇ ಮಾಡೋಕ್ಕೆ ಹೋಗಲ್ಲ. ಅಷ್ಟು ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೇಕಾಗುತ್ತೆ ಈ ಅವಲಕ್ಕಿಗೆ ಟೇಸ್ಟು ಕೊಡೋಕ್ಕೆ. ಇದು ತರಿತರಿಯಾಗಿ ರುಬ್ಬಿದರೆ ಸಾಕು. ತರಿತರಿಯಾಗಿ ರುಬ್ಬಿ ಹೀಗೆ ಅವಲಕ್ಕಿಯಲ್ಲಿ ಮಿಕ್ಸ್ ಮಾಡಿ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಬಟ್ ಅದು ಹಾಕೋದ್ರಿಂದ ನಾವು ತೊಯ್ಸಿರೋ ಅವಲಕ್ಕಿ ಅಷ್ಟು ಪ್ಯಾಚಿ ಥರ ಆಗಲ್ಲ, ಉದ್ರಾಗೆ ಆಗುತ್ತೆ. ಮತ್ತು ಅದೊಂದು ಟೇಸ್ಟು ಡಿಫ್ರೆಂಟಾಗಿ ಕೊಡುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಲೆಮನ್ನನ್ನು ಹಿಂಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಲೆಮನ್ನು. ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ಪು ಮಾಡ್ಬೋದು. ನೋಡ್ಬೋದು ನೀವು. ಇವಾಗ ನಾನು ಸರ್ವ್ ಮಾಡಿದ್ದೇನೆ ಸ್ವೀಟು ಮತ್ತು ಖಾರ ಜೊತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ವಿಕ್ಕಾಗುತ್ತೆ. ಉಪವಾಸ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಎನರ್ಜಿ ಬೂಸ್ಟರ್ ಥರ. ಹೇಗನ್ನಿಸ್ತು ಫ್ರೆಂಡ್ಸ್ ವಿಡಿಯೋ? ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.